ಸಿಎಂ ಹಾಗೆ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವಿಬ್ರು ಒಂದೇ ಅಂತ ಹೇಳಿ ಸಾರ್ತಾ ಇದ್ದ ಹಾಗೆ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದ್ದ ಹಾಗೆ ಅವರಿಬ್ಬರ ಆಪ್ತ ಬಳಗ ಸೈಲೆಂಟ್ ಆಗ್ಬಿಟ್ಟಿದೆ. ತಮ್ಮ ನಾಯಕರು ಏನ್ ಹೇಳ್ತಿದ್ದಾರೋ ಅದೇ ದಾರಿಯಲ್ಲಿ ಹೆಜ್ಜೆಯನ್ನ ಹಾಕ್ತಿರುವ ರೀತಿ ಕಾಣಿಸ್ತಾ ಇದೆ. ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಶಿಷ್ಯರಲ್ಲಿ ಇವರು ಕೂಡ ಒಬ್ರು. ಇಡ್ಲಿ ನಾಟಿ ಕೋಳಿ ಎಲ್ಲರೂ ಒಂದೇ ಅಂತ ಹೇಳಿ ಅರ್ಥ ಮಾಡಿಸಿದೆ. ಎಲ್ಲರೂ ಸಮಾಧಾನವಾಗಿದ್ದಾರೆ ಅನ್ನೋದು ಅರ್ಥ ಆಯ್ತು. ನಾಟಿ ಕೋಳಿ ಇಡ್ಲಿ ಆದ್ಮೇಲೆ ಎಲ್ಲ ಮುಗೀತು. ಇದು ಸಹಜ ಅಲ್ವಾ? ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ನನಗೂ ಅಧಿಕಾರ ಶಾಶ್ವತವಲ್ಲ ಎಂದಿದ್ದಾರೆ ಇಕ್ಬಾಲ್ ಹುಸೇನ್. ನೋಡಿ, ಒಂದ್ ಕಡೆ ಇಡ್ಲಿ ಆಯ್ತು, ಯಾವ ಗೊಂದಲನೇ ಇಲ್ಲ. ನೀವು ನೋಡಿದಿರಿ, ವೆಜ್ಜು ಆಯ್ತು, ನಾನ್ ವೆಜ್ಜು ಆಯ್ತು ಅಲ್ವಾ? ವೆಜ್ಜು ಆಯಿತು, ನಾನ್ ವೆಜ್ ಆಯಿತು, ಎಲ್ಲರೂ ಸಮಾಧಾನ ಆಗವ್ರೆ ಅಂತ ಅರ್ಥ ಆಯಿತು ಅಲ್ವಾ? ಸೊ ಹೈಕಮಾಂಡ್ನವ್ರು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಮತ್ತೊಂದು ಇಲ್ಲ. ಇಡ್ಲಿ ನಾಟಿ ಕೋಳಿ ಎಲ್ಲ ಸಮಾನವಾಗಿ ಇದ್ದೀರಿ ಅಂದ್ಬಿಟ್ಟು ಅರ್ಥ ಆಯ್ತು. ಸಿಎಂ ಸರ್ ವೈರಾಗ್ಯದ ಮಾತು ಹೇಳಿರುವಂತಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರದಲ್ಲಿ ಯಾರು ಅಲ್ಲಿ ಸಹಜ ಅಲ್ವಾ? ಯಾರಿಗೂ ಶಾಶ್ವತ ಇಲ್ಲ, ನನಗೂ ಶಾಶ್ವತ ಇಲ್ಲ, ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವ್ರಿಗೂ ಶಾಶ್ವತ ಇಲ್ಲ ಅಲ್ವಾ? ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಅಲ್ಲ, ಪ್ರಪಂಚನೇ ಶಾಶ್ವತ ಯಾರಿಗೂ ಅಲ್ಲ. ಎಲ್ರಿಗೂ ಒಂದು ಕೊನೆ ಅಂತ ಇದೆ. ಸೊ ಅದರಿಂದ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳೋದ್ರಲ್ಲಿ ಭಾಳ ಅರ್ಥವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಯಾರಿಗೂ ಶಾಶ್ವತವಾದಂಥ ಅಲ್ಲ. ಅದು ನನಗೆ ಗೊತ್ತಿಲ್ಲ. ಅವ್ರು ನಮ್ಮ ನಾಯಕರು ಏನು ಬೇಕಾದ್ರೆ ಹೇಳಿರ್ಬೋದು. ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಿ ನಾಟಿ ಕೋಳಿ ಮತ್ತು ಇಡ್ಲಿ ಎರಡು ಆದ್ಮೇಲೆ ಏನು ಇಲ್ಲ ಅಂತ ಅರ್ಥ ಆಯ್ತು. ಈ ಹೇಳಿಕೆಗಳೆಲ್ಲ ನೋಡೋದಾದ್ರೆ ಹೇಳಿದ್ನಲ್ಲ, ಎಲ್ಲ ಸಮಾನಾಗಿದ್ದೀವಿ, ಯಾರಿಗೂ ಏನು ತೊಂದರೆ ಇಲ್ಲ ಅಂತ ಅರ್ಥ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.